ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ಉಮೇಶ್ ಗುತ್ತೇದಾರ್. ಸ್ನೇಹಿತರೆ ನೋಡ್ರಿ, ಬೆಂಗಳೂರಿನಲ್ಲಿ ನಟ ಚೇತನ್ ಇದನ್ನಲ್ಲ, ಸೊ ಇವರು ಡಾಕ್ಟರ್ ರಾಜ್ಕುಮಾರ್ ಸಮಾಧಿಗೆ 2.5 ಎಕರೆ ಯಾಕೆ ಅಂತೇಳಿ ಪ್ರಶ್ನೆ ಮಾಡಿ ಅವರ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಮಾಡಿದ್ದಾರೆ. ನಟ ಚೇತನ್ ಅವರ ನಿವಾಸಕ್ಕೆ ಸಾರಾ ಗೋವಿಂದ್ ಅವರ ಆಕ್ರೋಶವನ್ನು ವ್ಯಕ್ತಪಡಿಸಿ ಮುತ್ತಿಗೆಯನ್ನು ಕೂಡ ಹಾಕಿದ್ದಾರೆ. ಸೊ ಇವರು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ 2.5 ಎಕರೆ ಯಾಕೆ ನೀಡಿದಿರಿ? 21ನೇ ಶತಮಾನದಲ್ಲಿ ಪ್ರಮುಖ ಹೋರಾಟಗಾರರ ಕೇಂದ್ರ ಭಾಗವೇ ಜಮೀನಾಗಿತ್ತು. ಸೊ ಅದನ್ನು ಸಾರ್ವಜನಿಕರ ಉಪಯೋಗಕ್ಕೆ ಹಂಚಬೇಕಂತೇಳಿ ನಟ ಚೇತನ್ ಅವರು ಹೇಳಿದ್ದಾರೆ. ಈ ಚೇತನ್ ಅನ್ನೋರು ಒಬ್ಬ ವ್ಯಕ್ತಿ ರಾಜ್ಕುಮಾರ್ ಅವರಿಗೆ ಅವರ ಸಮಾಧಿ ಅಂದ್ರೆ ನಾವ್ಯಾರು ಕೂಡ ಅದು ಸಮಾಧಿ ಅನ್ನಲ್ಲ, ಪುಣ್ಯ ಸ್ಮರಣೆ, ಪುಣ್ಯ ಭೂಮಿ ಅಂತ. ಆ ಪುಣ್ಯ ಭೂಮಿಯನ್ನ ಆಗಿನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಕೊಟ್ಟಂತ ಜಾಗದಲ್ಲಿ ಅವರ ಸ್ಮಾರಕವನ್ನ ಮಾಡಿದ್ರೆ ಯಾಕೆ ಕೊಟ್ಟಿದ್ದಾರೆ 2.5 ಎಕರೆ ಜಾಗನ ಸಾರ್ವಜನಿಕರಿಗೆ ಉಪಯೋಗ ಆಗಬೇಕು ಅಂತ ಹೇಳ್ಬಿಟ್ಟು ಹೇಳಿಕೆಯನ್ನು ಕೊಟ್ಟು ಇಡೀ ಕರ್ನಾಟಕದ ಕನ್ನಡಿಗರಿಗೆ ಅವಮಾನ ಮಾಡಿದ್ದಾನೆ. ಕುಟುಂಬ ಯಾವತ್ತೂ ಕೂಡ ನಮಗೆ ಸ್ಮಾರಕ ಕಟ್ಟೋದಕ್ಕೆ ಜಾಗ ಬೇಕು ಅಂತ ಕೇಳಿಲ್ಲ, ಯಾರೂ ಕೇಳಿಲ್ಲ. ಸಾರ್ವಜನಿಕರ ಸ್ವತ್ತು ರಾಜ್ಕುಮಾರ್ ಅವರು. ಹಾಗಾಗಿ ನಾವು ಕೇಳಿದ್ದು ರಾಜ್ಕುಮಾರ್ ಅವರ ಪುಣ್ಯ ಭೂಮಿ ಇಲ್ಲಿರ್ಬೇಕು ಅಂತ ಹೇಳ್ಬಿಟ್ಟು ಅದನ್ನ ಮಾಡಿಕೊಟ್ಟಿದ್ದಾರೆ. ಸೊ ಅನೇಕ ರಾಜಕಾರಣಿಗಳ ಸಮಾಧಿಗಳಿದೆ, ಅದು ಎಷ್ಟೆಷ್ಟು ಎಕರೆ ಗಟ್ಟಲೆ ಇದೆ. ಸೊ ಅದನ್ನು ಸಾರ್ವಜನಿಕರ ಒಂದು ಉಪಯೋಗಕ್ಕೆ ಮಾಡ್ಬೇಕಂತೇಳಿ ನೆನಪಾಗಲ್ಲ ಈ ನಟ ಚೇತನ್ ಅವರಿಗೆ ಅಂತೇಳಿ ಕೋಟ್ಯಾಂತರ ಕನ್ನಡಿಗರ ಆರಾಧ್ಯ ದೈವವಾದಂತಹ ಸ್ಮಾರಕ ಬಗ್ಗೆ ಮಾತನಾಡುವ ನೈತಿಕತೆ ಈ ನಟ ಚೇತನ್ಗೆ ಇಲ್ಲ ಅಂತ ಹೇಳಿ ನೆಟ್ಟಿಗರು ತಿರುಗೇಟನ್ನು ನೀಡಿದ್ದಾರೆ. ಸೊ ಹಾಗಾಗಿ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘಟನೆಯಿಂದ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ದೂರನ್ನು ಕೂಡ ದಾಖಲಾಗಿದೆ. ಸೊ ಸಾರ್ವಜನಿಕರಿಗೆ ನಟ ಚೇತನ್ ಅವರು ಕ್ಷಮೆ ಕೇಳಬೇಕಂತ ಹೇಳಿ ಕೂಡ ಆಗ್ರಹಿಸಿದ್ದಾರೆ. ನೋಡ್ರಿ, ಡಾಕ್ಟರ್ ರಾಜ್ಕುಮಾರ್ ಕನ್ನಡದ ಭಾಷೆ, ಕಲೆ ಮತ್ತು ನಾಡಿಗೆ ಡಾಕ್ಟರ್ ರಾಜ್ಕುಮಾರ್ ಅವರು ನೀಡಿದಂತಹ ಕೊಡುಗೆ ಅರಿಯದೆ ಈ ಚೇತನ್ ಇಂತಹ ಹೇಳಿಕೆಗಳನ್ನು ನೀಡಿದ್ದಾನೆ. ಸೊ ಹಾಗಾಗಿ ಅಭಿಮಾನಿಗಳು ಅವರ ವಿರುದ್ಧ ಕಿಡಿಕಾರಿದ್ದಾರೆ. ಅವರು ತಕ್ಷಣವೇ ಅಭಿಮಾನಿಗಳಿಗೆ ಕ್ಷಮೆಯನ್ನು ಕೇಳಬೇಕಂತ ಹೇಳಿ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಬಳಗದಿಂದ ಬಸವೇಶ್ವರ ಠಾಣೆಗೆ ದೂರನ್ನು ಕೂಡ ದಾಖಲಿಸಿದ್ದಾರೆ. ನೀನ್ ಯಾರು ಕುಮಾರ? ಕ್ಷಮೆ ಕೇಳೋಣ ಅಂತ ದೊಡ್ಡ ಮನುಷ್ಯನ ಬಗ್ಗೆ ಮಾತಾಡಿ ಅಂತ ದೊಡ್ಡ ಯೋಗ್ಯತೆ ಇದೆಯಾ ನನ್ನ ಮಗನೇ? ಯೋಗ್ಯತೆ ಇದೆಯಾ ನನ್ನ ಮಗನೇ? ಯೋಗೇಶ್ ಅವರು ಬಂದು ನಾವು ಅನೇಕ ವಿಚಾರಗಳು ಹಂಚ್ಕೊಂಡಿದ್ವಿ. ಅವರು ಶಿವರಾಮೇಗೌಡರು ಬಂದಾದ್ಮೇಲೆ ನಾನು ಕೂಡ ಯಾರಿಗಾರು ಮನಸ್ಸಿಗೆ ಮತ್ತೆ ರಾಜ್ಕುಮಾರ್ ಅಭಿಮಾನಿಯವರ ಸಂಘದವರಿಗೆ ಮನಸ್ಸಿಗೆ ನೋವಾಗಿದೆ, ಅದು ನನ್ನ ಕಡೆಯಿಂದ ನಾನು ಕ್ಷಮೆಯನ್ನು ಕೇಳ್ತೀನಿ. ಮತ್ತು ಮುಖ್ಯವಾಗಿ ಯಾರ ಮನಸ್ಸಿಗೆ ನೋವು ಮಾಡೋದು ನನ್ನ ಉದ್ದೇಶ ಅಲ್ಲ. ರಾಜ್ಕುಮಾರ್ ಅಭಿಮಾನಿಗಳು ನಾನು ಸಹ, ಆದರೆ ಮುಖ್ಯವಾಗಿ